ಜೈ 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 ಕನ್ನಡ ಸಿನಿಮಾ. ಬೇಬಿ ಫಾಟ್ ಮೂವಿ ಏನು ಬೇಬಿ ಬೇಬಿ ಟಾಪ್ ಒನ್ ಮೂವಿ ಸೂಪರ್ ಐತೆ. ಹುಡುಗಿರಿಗೆಲ್ಲ ಚಪ್ಪಲಿ ಬಂದಂತ ಮೂವಿ. ನಮ್ಮ ಹೆಸರು ವಿಜಯ್ ಅಪ್ಪು. ಚೆನ್ನಾಗಿದೆ ಅದು ಲವ್ ಯಾವ ರೀತಿ ಮಾಡ್ಬೇಕು ಅನ್ನೋದೇ ಇಷ್ಟ ಆಯ್ತು. ಲವ್ ಮಾಡಿ ಏನಾಗುತ್ತೆ ಅನ್ನೋದು ಗೊತ್ತಾಯ್ತು. ಮೇಡಮ್ ಮೂವಿ ಮಾತ್ರ ಎಕ್ಸಲೆಂಟ್ ಇದೆ, ತುಂಬ ಚೆನ್ನಾಗಿದೆ. ನೋಡಿದ್ರೆ ನಾವೇನೋ ಒಂದು ಮೂವಿ ನೋಡೋಣ ಅಂತ ಬಂದು ಇಷ್ಟೊಂದು ತುಂಬ ಚೆನ್ನಾಗಿದೆ. ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮೇಡಮ್. ವೆಂಕಟೇಶ್ ಮೇಡಮ್ ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ ಮೇಡಮ್. ರಘು ಅಂತ ಮಾತಾಡ್ತೀನಿ. ಕನ್ನಡ ನಾಡು ನುಡಿ ಸಂಸ್ಕೃತಿ ಕಲೆಗೆ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ ಮೂವಿಲಿ. ಮತ್ತು ಯಾವ ರೀತಿ ಒಂದು ಹೆಣ್ಣು ಗಂಡು ಇರಬೇಕು, ಪ್ರೀತಿಗೆ ಎಷ್ಟು ಬೆಲೆ ಇದೆ ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಮೂವಿ ಚೆನ್ನಾಗಿದೆ, 100 ಡೇಸ್ ಪಕ್ಕ. ರೀಸೆಂಟ್ ಟೈಮ್ಸಲ್ಲಿ ಒಳ್ಳೆ ಕನ್ನಡ ಮೂವಿ ಯಾವುದು ಬಂದಿರಲಿಲ್ಲ, ಬಟ್ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ. ಜೈದ್ ಖಾನ್ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಇವನ್ ದ ನ್ಯೂ ಹೀರೋಯಿನ್ ರಚಿತಾ ರಾಮಾಕ್ಷೋ. ಈ ತರ ಕನ್ನಡ ಮೂವೀಸ್ ಬರಬೇಕು. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಗುಡ್ ಮೂವಿ, ಆಲ್ ದ ಬೆಸ್ಟ್. ನಮ್ಮ ಹೆಸರು ವೆಂಕಟೇಶ್. ಸೂಪರ್ ಆಗಿದೆ ಮೇಡಮ್, ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಪ್ರತಿಯೊಂದು ಇದೆ ಮೇಡಮ್. ಒಂದು ಹಿರಿಯರಿಗೆ ಒಂದು ಒಳ್ಳೆ ಮೆಸೇಜ್, ಒಂದು ಇದು ಯುವಕರಿಗೆ ದೊಡ್ಡವ್ರಿಗೂ ಯಾವ ರೀತಿ ನಡ್ಕೊಬೇಕು, ಅವ್ರಿಗೆ ಯಾವ ರೀತಿ ಇದು ಮಾಡ್ಕೊಬೇಕು, ಕಷ್ಟದಲ್ಲಿ ಇದು ಮಾಡಬೇಕು. ಸೂಪರ್ ಆಗಿದೆ. ಈ ಥರ ಮೂವಿ ತುಂಬ ಚೆನ್ನಾಗಿದೆ, ಇನ್ನೂ ಬರಬೇಕು. ಇದಕ್ಕಿಂತ ಮೂವಿ ಇದುವರೆಗೂ ನಾನು ನೋಡಿಲ್ಲ. ತುಂಬ ಒಳ್ಳೆ ಮೆಸೇಜ್ ಇದೆ. ಇದು ಅಬ್ದುಲ್ ಗನಿ ಅಂತ. ಫಿಲಮ್ ಅಂತೂ ಸೂಪರ್ ಆಗಿದೆ. ನಮ್ಮ ಜಮೀರಣ್ಣ ಅವ್ರ ಕನಸು ಒಂಥರ ನೆನೆಸಾಗೋ ರೀತಿಯಲ್ಲಿ ಅವ್ರು ತುಂಬ ಆ್ಯಕ್ಟಿಂಗು ಎಲ್ಲ ಪರ್ಫಾರ್ಮೆನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಜನರ ಆಶೀರ್ವಾದ ಚೆನ್ನಾಗಿದೆ. ಫಿಲಮ್ 100 ದಿನ ಸುಧಾರಿಸ್ಬೇಕು ಅಂತ ವಿನೋದ್ ಕುಮಾರ್ ಅಂತ ಚಾಮರಾಜಪೇಟೆ ಜಮೀರಣ್ಣ ಅಭಿಮಾನಿ. ತುಂಬ ಚೆನ್ನಾಗೈತೆ ಅಮ್ಮ, ತುಂಬ ಇಷ್ಟ ಆಯಿತು. ನನಗೂ ತುಂಬ ಇಷ್ಟ ಆಯಿತು. ಬಟ್ ಜಮೀರ್ ಅಹಮದ್ ಅವ್ರ ಮಗ ತುಂಬ ಚೆನ್ನಾಗಿ ಮಾಡಿದವನ್ನೇ. ನನ್ನ ಹೆಸರು ಪರ್ವೀನ್ ತಾಜ್ ಅಂತ, ಯಶವಂತಪುರಿಂದ ಬಂದಿದ್ದು ನಾನು. ತುಂಬ ಚೆನ್ನಾಗೈತೆ ಮೇಡಮ್. ಜಮೀರ್ ಅಣ್ಣ ನಮ್ಮ MLA ತುಂಬ ಚೆನ್ನಾಗೈತೆ. ಅವರು ಬಡವರಿಗೆ ಸಹಾಯ ಮಾಡ್ತಾರೆ. ಇದು ಅವ್ರ ಮಗನೇ ಸಹಾಯ ಮಾಡ್ತಾರೆ. ಅವ್ರ ಮಗ ಸೂಪರ್ ಸ್ಟಾರ್ ಆಗಿದೆ. ನಮ್ಮ ಹೆಸರು ಹಸನ್ ತಾಜ್ ಅಂತ. ಇದು ಪಿಕ್ಚರೇ ಸೂಪರ್ ಸ್ಟಾರ್. ಮೂವಿ ತುಂಬ ಚೆನ್ನಾಗಿದೆ ಮೇಡಮ್. ಯುವಕರಿಗೆ ಒಂದು ಒಳ್ಳೆ ಮೆಸೇಜ್. ಅಂದರೆ ಭಾಳ ದಿವಸ ಆಗಿತ್ತು ಈ ಥರ ಮೂವಿನ ನೋಡಿ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟ ಬರ್ತಾ ಇದ್ದಾರೆ, ಅದರಿಂದ ನಮಗೆ ಖುಷಿ ಆಗ್ತಾ ಇದೆ. ಹಿಂದಿ ಫಿಲಿಮು, ಇಂಗ್ಲೀಷು ಯಾವ್ದು ಬೇಕಾದ್ರೂ ಮಾಡ್ಬೋದಾಯಿತು, ಬಟ್ ಕನ್ನಡಕ್ಕೆ ಚೂಸ್ ಮಾಡಿರೋದು ಅದು ಒಂದು ನಾನು ಡಬಲ್ ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಫೈರೋಜ್ ಖಾನ್ ಅಂತ ಮೇಡಮ್ ಈಗಿನ ಕಾಲಕ್ಕೆ ಒಂದು ಫಿಲಮ್ ಬಂದಿದೆ ಅಂದರೆ ಇಂಥ ಒಂದು ಫಿಲಮು ಎಲ್ಲ ಯುವಕರು ನೋಡಬೇಕು. ಯುವಕರು ನೋಡೋ ಬದಲು ಎಲ್ಲ ಹುಡುಗರು ನೋಡಬೇಕು. ಯಾಕಂದರೆ ಈಗಿನ ಕಾಲಘಟ್ಟಕ್ಕೆ ಫಿಲಮ್ ಇದು ತೆಗೆದಿದ್ದಾರೆ ಅವರು. ಮುಂದಿನ ಪೀಳಿಗೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಫಿಲಮ್ ಮಾಡ್ತಾರೆ ಅಂತ ಅನ್ಸ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಫಿಲಮ್ ನೋಡಬೇಕು. 100 ದಿನಗಳ ಶತದಿನ ಆಚರಿಸಬೇಕಂತ ಮನವಿ. ಅರುಣ್ ಕುಮಾರ್ ಅಂತ. ಅವರು ತುಂಬ ಆಸೆ ಪಟ್ಟಿದ್ರು ಅವ್ರ ಮಗನ ಫಿಲಮ್ ಈ ಥರ ಸೂಪರಾಗಿ ನಡೆಸ್ಬೇಕಂತ. ನಮ್ಮ ಜಮೀರನ್ ಸಾಹೇಬರು ಆಸೆ ಕನಸು ಎಲ್ಲ ನೆನೆಸಾಗುತ್ತಂತ ಈ ಕರ್ನಾಟಕದ ಜನತೆಯಿಂದ ಒಂದು ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೇವೆ. ಥಿಯೇಟ್ರಲ್ಲೇ ಬಂದು ನೋಡಿ ಫಿಲಿಮು ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಫುಲ್ ಬಂದು ನೋಡೋ ಅಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರೇಮ ಕಥೆ, ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇದು 2ನೇ ಫಿಲಿಮ್ ಇರ್ಬೋದು ಇವ್ರದ್ದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಒಂದು ಪ್ರೇಮ ಕಥೆ, ತುಂಬ ದಿನದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆ ಮಾಡಿದ್ದಾರೆ. ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಸರ್. ಸೂಪರ್ ಆಗಿದೆ ನೋಡಿ. ಎಲ್ಲ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಯೂಸ್ಗಳಿಂದ ಪಿಕ್ಚರ್ ನೋಡಬೇಕು. ಈಗ ಮೊಬೈಲ್ ಬಂದು ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಬಂದು ತುಂಬ ಜನ ಹಾಳಾಗ್ತಾ ಇದ್ದಾರೆ. ತುಂಬ ಜನ ಹಾಳಾಗ್ತಾ ಇದ್ದಾರೆ. ಅದರಿಂದ ಮಕ್ಕಳಿಗೆ ಒಳ್ಳೆ ಯೂತ್ಗಳಿಗೆ ಒಳ್ಳೆ ಮೆಸೇಜ್ ಪಿಕ್ಚರ್ ಇದು. ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ, ಮಕ್ಕಳು ಓದೋ ಟೈಮಲ್ಲಿ ಓದಲ್ಲ. ಅದರಿಂದ ಇದು ಒಳ್ಳೆ ಮೂವಿ, ಯೂತ್ಗಳು ಬಂದು ನೋಡಬೇಕು. ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಬಂದು ನೋಡಬೇಕು. ಒಳ್ಳೆ ಗುಡ್ ಮೂವಿ ಸರ್ ಇದು. ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾ ಬೇಕು. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ.